ಇಷ್ಟು ದಿನ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಹಾಲಿನ ಪುಡಿ ಪೂರೈಕೆಯನ್ನ ಮಾಡಲಾಗ್ತಾ ಇತ್ತು. ಈ ಪುಡಿಯನ್ನ ಶಾಲೆಯ ಶಿಕ್ಷಕರು ನೀರಿನಲ್ಲಿ ಬೆರೆಸಿ ಮಕ್ಕಳಿಗೆ ತಲಾ 200 ಗ್ರಾಂ ಹಾಲನ್ನು ಕೊಡ್ತಾ ಇದ್ರು. ಆದರೆ ಈ ಹಾಲಿನ ಪೂರೈಕೆಯನ್ನ ಆರಂಭ ಮಾಡಿದ ಮೇಲೆ ಕೆಲವೆಡೆ ಶುದ್ಧ ನೀರನ್ನ ಬಳಕೆ ಮಾಡದೆ ಮಕ್ಕಳಿಗೆ ಹಾಲು ಕೊಟ್ಟಿರೋದು ಕಂಡು ಬಂದಿತ್ತು. ಜೊತೆಗೆ ಹಾಲಿನ ಪುಡಿಯನ್ನ ಹೋಟೆಲ್, ಟೀ ಅಂಗಡಿಗೆ ಮಾರಾಟ ಮಾಡುವಂತಹ ಘಟನೆಗಳು ಕೂಡ ಕಂಡು ಬಂದಿತ್ತು. ಇದರಿಂದ ಮಕ್ಕಳಿಗೆ ಸಮರ್ಪಕವಾಗಿ ಹಾಲು ಸಿಗ್ತಾ ಇರಲಿಲ್ಲ. ಹೀಗಾಗಿ ಇವುಗಳಿಗೆ ಬ್ರೇಕ್ ಹಾಕುವಂತಹ ಸಲುವಾಗಿ ಶಾಲಾ ಮಕ್ಕಳಿಗೆ ಹಾಲಿನ ಪುಡಿಯ ಬದಲಿಗೆ ಸುವಾಸನೆ ಭರಿತ ಹಾಲನ್ನು ಕುಡಿಸಲು ಬೆಂಗಳೂರು ಮಿಲ್ಕ್ ಯೂನಿಯನ್ ಲಿಮಿಟೆಡ್ ನಿರ್ಧರಿಸಿದೆ. ಹೌದು, ಮಕ್ಕಳಿಗೆ ಸುವಾಸನೆ ಭರಿತ ಹಾಲು ಪೂರೈಕೆ ಮಾಡುವಂತಹ ಮೂಲಕ ಈ ಸಮಸ್ಯೆಗಳಿಗೆ ಪರಿಹಾರ ನೀಡೋದು ಬಮ್ಮಲ್ ಉದ್ದೇಶವಾಗಿದೆಯಂತೆ. ಸದ್ಯ ಬಮ್ಮಲ್ ತೃಪ್ತಿ ಎಂಬಂತಹ ಹೆಸರಿನಲ್ಲಿ 1 ಲೀಟರ್ ಪ್ಯಾಕ್ನಲ್ಲಿ ಸುವಾಸನೆ ಭರಿತ ಹಾಲನ್ನ ಪರಿಚಯ ಮಾಡಿದೆ. ಇದೇ ಹಾಲನ್ನ ಆಯಾ ಶಾಲಾ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ 5 ಅಥವಾ 10 ಲೀಟರ್ ಪ್ಯಾಕ್ ಅನ್ನ ಶಾಲೆಗೆ ಪೂರೈಸಿದ್ರೆ ಸುಲಭವಾಗಿ ಹಂಚಿಕೆಯನ್ನು ಮಾಡಬಹುದಾಗಿದೆಯಂತೆ. ಇನ್ನು ಈ ಯೋಜನೆಯಿಂದ ಯಾವುದೇ ಕಲಬೆರಕೆಗೆ ಅವಕಾಶ ಇರೋದಿಲ್ವಂತೆ. ಜೊತೆಗೆ ಹಾಲಿನ ಪುಡಿ ಕಳ್ಳಾಟಕ್ಕೂ ಕೂಡ ಬ್ರೇಕ್ ಬೀಳಲಿದೆಯಂತೆ. ಅಲ್ಲದೆ ಪ್ರತಿದಿನ ಮಕ್ಕಳಿಗೆ ವಿವಿಧ ಬಗೆಯ ಸುವಾಸನೆ ಭರಿತ ಹಾಲು ನೀಡಿದ್ರೆ ಮಕ್ಕಳು ಕುಡಿಯಬಹುದಾಗಿದೆಯಂತೆ. ಸದ್ಯ ಈ ಯೋಜನೆಯನ್ನ ಪ್ರಾಯೋಗಿಕವಾಗಿ ಬಮ್ಮಲ್ ವ್ಯಾಪ್ತಿಯ ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶಾಲಾ ವಿದ್ಯಾರ್ಥಿಗಳಿಗೆ ವಿತರಿಸಲು ನಿರ್ಧರಿಸಿದ್ದು, ನಂತರ ರಾಜ್ಯವ್ಯಾಪಿ ವಿಸ್ತರಿಸುವಂತ ಚಿಂತನೆ ನಡೆದಿದೆ.